ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವೆಲ್ಲಿದ್ದೀವಿ ನೋಡಿ, ಮೈಸೂರಿಗೆ ಹೋಗ್ತಾ ಇದ್ದೀವಿ. 2 ಡೇ ಟ್ರಿಪ್ ಅಂತ ಅಂದ್ಕೊಂಡು ಹೋಗಿದ್ದೀವಿ. ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಮೈಸೂರು ಪ್ಯಾಲೇಸಿಗೆ. ಫ್ಯಾಮಿಲಿಯೆಲ್ಲ 1 ಟೈಮ್ ಹೋಗಿದ್ವಿ. ಇದು ನಂದು 2 ಟೈಮ್ ಅಷ್ಟೇ ನೋಡಿರೋದು ಮೈಸೂರನ್ನ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ಯಾಲೇಸ್ ನೋಡ್ಕೊತಾ ಒಳಗಡೆ ಹೋದ್ವಿ. ಇಲ್ಲೆಲ್ಲ ಫ್ರಂಟ್ ಸೈಡೆಲ್ಲ ಫೋಟೋಸ್ ತೆಗೆಸ್ಕೊಂಡು ಎಲ್ಲ ಚೆನ್ನಾಗಿ ಒಂದು 1/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಳಗೆ ನಾವು ಎಂಟ್ರಿ ಕೊಟ್ವಿ. ನನ್ನ ಮಗ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಇದು ಸ್ಪೇಸ್ ಎಲ್ಲ ದೊಡ್ಡದಾಗಿತ್ತಲ್ವ, ಆಟಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಳಗಡೆ ಬಂದು ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಬಂದ್ವಿ. ಅದು ನೋಡ್ತಾ ಇರ್ಬೋದು, ದೇವ್ರನ್ನ ಹಾಗೆ ಕೂರಿಸಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿತ್ತು. ವಿಡಿಯೋ ಎಲ್ಲ ಮಾಡ್ಕೊಬೋದು, ಯಾವುದೇ ರೀತಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ. ಸೊ ಜನಗಳೆಲ್ಲ ಬರ್ತಾ ಇದ್ದಾರೆ, ನೋಡ್ತಿದ್ದಾರೆ, ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿದೆ. ബാക്കി തിരക്കുള്ള സ്ഥലമാണ്. അവനെ ശ്രദ്ധിച്ച് ഫോട്ടോ രാഹുൽ ಚಿನ್ನಮ್ಮ ದೇವಿಯವರು ವಾಣಿವಿಲಾಸ ಸಂವಿಧಾನ ಕೆಂಪನಂಜನಡಿಯವರಿಂದ ಜಯ ಚಾಮರಾಜ ಒಡೆಯರವರ ಮದುವೆ. ಚಾಮರಾಜ ಒಡೆಯರು ಸೊ ಎಲ್ಲ ಫೋಟೋಸ್ ಎಲ್ಲ ಫ್ರೇಮ್ಸ್ನ ಅಲ್ಲಿಟ್ಟಿದ್ರೆಲ್ಲ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮೂವ್ ಆಗ್ತಾಯಿದ್ವಿ. ಹಳೇ ಕಾಲದ್ರಲ್ಲಿ ನೋಡಿ ಯಾವ ಥರ ಸ್ಕೆಚ್ಚೆಲ್ಲ ಬರೆದು ಹೇಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನಿದು 2nd ಟೈಮ್ ಮೈಸೂರಿಗೆ ಹೋಗಿರೋದು. ಸೊ ಅರಮನೆಗೂ 2nd ಟೈಮ್ ಹೋಗಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬೇರೆಯವರೆಲ್ಲ ಅಲ್ಲೇ ಇದ್ದವರೆಲ್ಲ ಆ್ಯಕ್ಚುಲಿ ಹೋಗೋದಿಲ್ಲ, ತುಂಬ ದೂರ ಇರೋರೇ ಜಾಸ್ತಿ ಇಷ್ಟಪಟ್ಟು ಹೋಗ್ತಾರೆ ನೋಡಿ. ಇಲ್ಲೆಲ್ಲ ಇಲ್ಲಿ ಇತ್ಕೊಳ್ಳಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವಿಲ್ಲಿ ನಿಯರೆಸ್ಟ್ ಯಾವ್ದ್ಯಾವ್ದಿದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ವಿ. ಇದು ಬಂದು ಕಾರಂಜಿ ಲೇಕ್ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಹೋದ ಸತಿ ಬಂದಾಗ ಇಲ್ಲಿಗೆ ಬಂದಿರಲಿಲ್ಲ. ಸೊ ಬೋಟಿಂಗ್ಗೆ 10 ಮಿನಿಟ್ಸಿಗೆ 30 ರೂಪೀಸ್ ಏನೋ ತೊಗೊಂಡ್ರು. 20 ಮಿನಿಟ್ಸಿಗೆ ತೊಗೊಂಡ್ವಿ. ಇಷ್ಟೊಂದಪ್ಪ ಇದೆ. ಹಾಕು. ಓಕೆನಾ? ಓಕೆ ಡನ್.
Go, let's go. ಹೋಗ್ಲಾ ಮುಂದಕ್ಕ Yeah. ಇದು ಹೆಂಗ್ರಿ ಅಲ್ಲೇ ಕಾರಂಜಿ ಲೇಕಲ್ಲೇ ಪಕ್ಕದಲ್ಲಿ ಈ ಥರ ಮಕ್ಕಳು ಆಟಾಡೋ ಪಾರ್ಕೆಲ್ಲ ಇದೆ. ಅಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಅಲ್ಲೇ ರೈಟ್ ಸೈಡಲ್ಲಿ ನನ್ನ ಮಗ ಜಾರಬಂಡಿ ನೋಡ್ದ. ಅಲ್ಲೊಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅವನಿಗೆ ತುಂಬ ಇಷ್ಟ ಆಯಿತು ಜಾರಬಂಡಿ. ಅದನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ. ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಹಿಂಗೆ ಮಾಡ್ತಿದ್ದ. ನಾನು ಬಾ ಉಯ್ಯಾಲೆ ಆಡಿವಂತೆ ಅಂತೆಲ್ಲ ಕರೆದ್ರೂ ಅವ್ನು ಬರ್ತಾನೆ ಇರಲಿಲ್ಲ. ತುಂಬ ಇಷ್ಟಪಟ್ಬಿಟ್ಟಿದ್ದ ಈ ಜಾರಬಂಡಿನ. ಅದು ಸೌಂಡ್ ಮಾಡುತ್ತಲ್ವ, ಸೊ ಖುಷಿಯಾಗಿದ್ದ. ಸೊ ಕಾರಂಜಿ ಲೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಮಳೆ ಹನಿತಾನೇ ಇತ್ತು ಲೈಟಾಗಿ. ಹೋಗಬೇಡ ಅಂದ್ಬಿಟ್ಟು ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಎಷ್ಟು ರಶ್ ಇತ್ತು ಗೊತ್ತಾ. ಹೋದ ಸತಿ ಬಂದಾಗ ಟಿಕೆಟ್ ತೊಗೊಂಡು ಹೋಗಿದ್ವಿ, ಈ ಸಲ ಬೇಡ ಅಂದ್ಬಿಟ್ಟು. ಏಕೆಂದರೆ ಅಲ್ಲೇನೆ ನಾವು ದೇವ್ರ ಮುಂದೆನೇ ಜಾಯ್ನ್ ಆಗ್ತೀವಿ ಟಿಕೆಟ್ ತೊಗೊಂಡ್ರು. ಆದರೂ 1 ಲೈನ್ 2 ಲೈನ್ ಅಷ್ಟೇ ಸ್ಕಿಪ್ ಆಗುತ್ತೆ. ಸೊ ಟಿಕೆಟ್ ತೊಗೊಂಡಿರ ಹಾಗೆ ಮೂವ್ ಆದ್ವಿ. ಸೊ ನಾವಲ್ಲಿ ಮುಗಿಸ್ಕೊಂಡು ನೈಟ್ ಆಗೋಯಿತು. ಮಾರ್ನಿಂಗ್ ಎದ್ದು ನಂಜುಂಡೇಶ್ವರ ಟೆಂಪಲ್ಲಿಗೆ ಬಂದ್ವಿ. ಕಾಳನಾಥರು ಮನಕಂಜೂರು ಎಷ್ಟು ಗೊತ್ತಾ, ನಾನು ನೋಡೇ ಇರಲಿಲ್ಲ. ಸೊ ಮುಗಿಸ್ಕೊಂಡು ನಾವಿನ್ನೇನು ಹೊರಡ್ತಾ ಇದ್ದೀವಿ ಮನೆಗೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.